ವೀಕ್ಷಕರೇ, ಅಂಗನವಾಡಿ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಈ ಸೈನ್ ಒಂದು ಪ್ರಾಸೆಸ್ ಬಾಕಿ ಉಳಿದಿತ್ತು. ಅದು ಲೈವ್ ಪ್ರಾಸೆಸ್ ಇರೋದ್ರಿಂದ ಆನ್ಲೈನ್ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ನೋಡಿ, ನೆಕ್ಸ್ಟ್ ಆ ಒಂದು ಅಪ್ಲಿಕೇಶನ್ ನಂಬರನ್ನು ಹಾಕಿ ಕಂಟಿನ್ಯೂ ಮಾಡಬೇಕು. ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ನಾವು ಲಾಗಿನ್ ಮಾಡಿದಾಗ ಡಾಕ್ಯುಮೆಂಟ್ ಅಪ್ಲೋಡ್ ಮತ್ತು ಈ ಸೈನ್ ಮಾಡುವಂಥ ಒಂದು ಪ್ರಾಸೆಸ್ಸನ್ನು ಇಲ್ಲಿ ನಾವು ನೋಡೋಣ. ಮೊದಲನೇದಾಗಿ ಡಿಜಿಲಾಕರಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡ ನಂತರ ಆಧಾರ್ ನಂಬರನ್ನು ಹಾಕಿ ಲೊಕೇಶನ್ ಅಲೋ ಕೊಟ್ಟು ಆಧಾರ್ ನಂಬರನ್ನು ಹಾಕಿ ನೀವು ನೆಕ್ಸ್ಟ್ ಅಂತ ಕೊಟ್ಟಾಗ ಆಧಾರ್ ಲಿಂಕ್ ಇರೋ ನಂಬರಿಗೆ ಒಂದು OTP ಬರುತ್ತೆ. ಆ ಒಂದು OTPನ ನಾವು ಇಲ್ಲಿ ಎಂಟರ್ ಮಾಡಬೇಕು. ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಿದರೆ ಇನ್ನೊಂದು ಆಧಾರ್ ಲಿಂಕ್ ಇರೋ ನಂಬರ್ಗೆ ಒಂದು OTP ಬರುತ್ತೆ. OTP ಬಂದ ನಂತರ ಆ ಒಂದು OTPಯನ್ನು ನಾವು ಇಲ್ಲಿ ಎಂಟರ್ ಮಾಡಿ ಆ OTPಯನ್ನು ಎಂಟರ್ ಮಾಡಿ ಸಬ್ಮಿಟ್ ಕೊಟ್ಟ ಮೇಲೆ ಒಂದು ಅಪ್ಲಿಕೇಶನ್ ನೆಕ್ಸ್ಟ್ ಸ್ಟೆಪ್ ಮತ್ತು ಇಲ್ಲಿ ಒಂದು ಪಿನ್ ನಂಬರ್ ಕ್ರಿಯೇಟ್ ಮಾಡ್ಕೊಂಡು ತೋರಿಸ್ತೆ. 6 ಡಿಜಿಟ್ ಅಂದರೆ 6 ಡಿಜಿಟ್ ಇರೋ ಒಂದು ಪಿನ್ ನಂಬರನ್ನು ನೀವು ಯಾವುದೇ ಒಂದು ನಿಮ್ಮ ನೆನಪಿಟ್ಕೊಳ್ಳೋ ಥರ ಒಂದು ಪಿನ್ ನಂಬರನ್ನು ಇಲ್ಲಿ ಒಂದು ಎಂಟರ್ ಮಾಡಿ ಆ ಪಿನ್ ನಂಬರನ್ನು ಹಾಕಿ ನೆಕ್ಸ್ಟ್ ಕೊಟ್ಟಾಗ ಇಲ್ಲಿ ಡಾಕ್ಯುಮೆಂಟ್ಸ್ ಅಲೋ ಕೇಳುತ್ತೆ. SLC ಮಾರ್ಕ್ಸ್ ಕಾರ್ಡು, ಕಾಸ್ಟ್ ಸರ್ಟಿಫಿಕೇಟ್, ಈ ಥರ ನಿಮ್ಮಲ್ಲಿ ಯಾವ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ತಿದ್ದಾರೆ ಅದನ್ನು ಟಿಕ್ ಮಾರ್ಕ್ ಹಾಕಿದ ನಂತರ ಅಲೋ ಅಂತ ಆಪ್ಷನನ್ನು ಕ್ಲಿಕ್ ಮಾಡಿ. ಅಲೋ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ಪು ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂದರೆ ಡಾಕ್ಯುಮೆಂಟ್ ಅಪ್ಲೋಡ್ಗೆ ಒಂದು ಆಪ್ಷನ್ ಸರ್ವರ್ ಬ್ಯುಸಿ ಇದೆ. ಈಗ ನೋಡಿ ಓಪನ್ ಆಯಿತು. ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಆಪ್ಷನ್ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಅಲ್ಲಿ SSLC ಮಾರ್ಕ್ಸ್ ಕಾರ್ಡ್, ಮೊದಲನೇದಾಗಿ 10ನೇ ತರಗತಿ ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು ಎರಡನ್ನು ಆಲ್ರೆಡಿ ನಾವು PDF ಮಾಡಿ ಇಟ್ಕೊಂಡಿದ್ವಿ. ಅದನ್ನು ಸೆಲೆಕ್ಟ್ ಮಾಡಿ ಚೂಸ್ ಫೈಲ್ ಮಾಡಿ ನಂತರ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಕೊಡ್ಬೇಕು. ಅಪ್ಲೋಡ್ ಆಗುತ್ತೆ. ನೋಡಿ, ಅಪ್ಲೋಡ್ ಸಕ್ಸಸ್ಫುಲ್ ಆಯಿತು. ನೆಕ್ಸ್ಟ್ PUC ಅಂಕಪಟ್ಟಿ, ಅದನ್ನು ಸೇಮ್ ಆಲ್ರೆಡಿ PDF ಮಾಡಿ ಇಟ್ಕೊಂಡಿದ್ವಿ. ಅದನ್ನು ಡಬಲ್ ಕ್ಲಿಕ್ ಮಾಡಿಕೊಂಡು ಅಪ್ಲೋಡ್ ಕೊಡಿ, ಅಪ್ಲೋಡ್ ಆಗುತ್ತೆ. ಆದ ನಂತರ ಮತ್ತೆ ರೆಸಿಡೆನ್ಸ್ ಸರ್ಟಿಫಿಕೇಟ್, ವಾಸಸ್ಥಳ, ತಹಸೀಲ್ದಾರಿಂದ ಪಡೆದಂಥ ಒಂದು ವಾಸಸ್ಥಳ ಪ್ರಮಾಣ ಪತ್ರವನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕು. ಇನ್ನೂ ಡಬಲ್ ಕ್ಲಿಕ್ ಮಾಡಿಕೊಂಡು ಅಪ್ಲೋಡ್ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಅಪ್ಲೋಡೆಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಅಪ್ಲೋಡ್ ಸಕ್ಸಸ್ಫುಲ್ ಅಂದರೆ ಕಂಟಿನ್ಯೂ ಫಾರ್ ಇ ಸೈನ್ ಕ್ಲಿಕ್ ಮಾಡಿದ ತಕ್ಷಣ ಪ್ರೊಸೀಡ್ ಟು ಇ ಸೈನ್ ಅಂತ ಬರುತ್ತೆ. PDF ವ್ಯೂ ಅಂತ ವ್ಯೂ ಮಾಡಿ ನೋಡ್ಬೋದು ನೀವು. ಓಕೆ, ನಾವಿಲ್ಲಿ ಅಪ್ಲೋಡ್ ಮಾಡಿರೋ ಡಾಕ್ಯುಮೆಂಟ್ಸು ಮತ್ತು ನಾವು ಫಿಲಪ್ ಮಾಡಿರೋ ಒಂದು ಅಪ್ಲಿಕೇಶನ್ ಡೀಟೇಲ್ಸು ಇಲ್ಲಿ ಒಂದು PDF ರೂಪದಲ್ಲಿ ನಮ್ಗೆ ಕಾಣುತ್ತೆ. ಆ PDF ನಾವು ಒಂದು ಕರೆಕ್ಟಾಗಿ ನೋಡಿಕೊಂಡು ನೆಕ್ಸ್ಟ್ ಇಲ್ಲಿ ಒಂದು ಟಿಕ್ ಮಾರ್ಕ್ ಇರುತ್ತೆ, ಎಲ್ಲ ಒಪ್ಪಿಗೆಯನ್ನು ಕೊಟ್ಟು ಅಗ್ರಿ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಪ್ರೊಸೀಡ್ ಟು ಇ ಸೈನ್ ಲಾಗೌಟ್ ಆಯಿತು. ಸರ್ವರ್ ಬ್ಯುಸಿ ಇರೋದ್ರಿಂದ ಅದು ಬ್ಯಾಕ್ ಆಗ್ತಾಯಿದೆ. ನೆಕ್ಸ್ಟ್ ಮತ್ತೆ ಅದೇ ಅಪ್ಲಿಕೇಶನ್ ನಂಬರನ್ನು ಹಾಕಿ ಮತ್ತೆ ಲಾಗಿನ್ ಮಾಡಬೇಕು. ಅಪ್ಲೋಡ್ ಡಾಕ್ಯುಮೆಂಟ್ ಆಪ್ಷನಲ್ಲಿ ಲಾಗಿನ್ ಮಾಡ್ಬೇಕು. ಇದನ್ನು ಲಾಗಿನ್ ಆದ ನಂತರ ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಸೇಮ್ ಆ್ಯಸ್ ಇಟ್ ಈಸ್ ಆಗಿ ಅದೇ ನಂಬರ್, ಆ ನಂಬರ್ನ ನೋಟ್ ಮಾಡಿ ಇಟ್ಕೊಳ್ಬೇಕು ನಾವು. ಆದ ನಂತರ ಒಂದು ಅಪ್ಲಿಕೇಶನು ಡೈರೆಕ್ಟಾಗಿ ಸಬ್ಮಿಟ್ ಮಾಡಿ ವ್ಯೂ ಡಾಕ್ಯುಮೆಂಟ್ಸನ್ನು ಕ್ಲಿಕ್ ಮಾಡಿದಾಗ ಇ ಸೈನ್ ಡಾಕ್ಯುಮೆಂಟ್ಸ್ ಅಂತ ಆಪ್ಷನ್ ಕ್ಲಿಕ್ ಮಾಡ್ಕೋಬೇಕು. ಇ ಸೈನ್ ಡಾಕ್ಯುಮೆಂಟ್ ಕ್ಲಿಕ್ ಮಾಡಿ ಪ್ರೊಸೀಡ್ ಟು ಇ ಸೈನು ಓಕೆ ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒಂದು PDF ಆಗಲೇ ನೋಡಿದ್ದೀರಿ ನೀವು, PDF ಅನ್ನು ಓಪನ್ ಆಗಿತ್ತು. ಆ PDF ಅನ್ನು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಒಪ್ಪಿಗೆಯನ್ನು ಕೊಟ್ಟು ಅಗ್ರಿ ಅಂತ ಕ್ಲಿಕ್ ಮಾಡಿ ಆ PDF ಡೈರೆಕ್ಟಾಗಿ ಅದು ಒಂದು ಇ ಸೈನ್ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ. ಇ ಸೈನ್ ಪೇಜ್ಗೆ ರೀಡೈರೆಕ್ಟ್ ಆದ ನಂತರ ಇಲ್ಲಿ ಒಂದು ಅರ್ಜಿದಾರರ ಆಧಾರ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಬೇಕು. ಅರ್ಜಿದಾರರ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಿದ ತಕ್ಷಣ ಇನ್ನೊಂದು OTP ಬರುತ್ತೆ. ಅವ್ರ ಆಧಾರ್ ಲಿಂಕ್ ಇರೋ ಒಂದು ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. OTP ಬಂದ ತಕ್ಷಣ ಅದೊಂದು OTPನ ಇಲ್ಲಿ ಎಂಟ್ರಿ ಮಾಡೋದು. OTP ಎಂಟರ್ ಮಾಡಿ ಇಲ್ಲಿ ಅಗ್ರಿ ಅಂತ ಟಿಕ್ ಮಾರ್ಕ್ ಹಾಕಿ ನಾವಿಲ್ಲಿ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದರೆ ನಮಗೆ ಇ ಸೈನ್ ಸಕ್ಸಸ್ಫುಲ್ಲಿ ಅಂತ ಬರುತ್ತೆ. ಒಂದು ಪಾಪಪ್ ಶೋ ಆಗುತ್ತೆ ನೋಡಿ, ಇಲ್ಲಿ ಇ ಸೈನ್ ಸಕ್ಸಸ್ಫುಲ್. ಆದ ನಂತರ ನಾವು ಹಾಕಿರೋ ಅಪ್ಲಿಕೇಶನ್ ಡೌನ್ಲೋಡ್ PDF ಅಂತೇಳಿ ಒಂದು ಆಪ್ಷನ್ ಬರುತ್ತೆ. ಡೌನ್ಲೋಡ್ ಸೈನ್ಡ್ PDF ಅಂದರೆ ಫೈನಲ್ ಸಬ್ಮಿಟ್ ಆದ ನಂತರ ಒಂದು PDFನ್ನು ಒಂದು ಫೋಲ್ಡರ್ ಅಥವಾ ಡೆಸ್ಕ್ಟಾಪಲ್ಲಿ ಸೇವ್ ಮಾಡ್ಕೊಳ್ಬೇಕು. ನೋಡಿ, ಸೇವ್ ಆಯಿತು. ಇಲ್ಲಿ ಡೆಸ್ಕ್ಟಾಪಲ್ಲಿ ಸೇವ್ ಮಾಡ್ಕೊಂಡಿದ್ದೀನಿ ನಾನು. ನೋಡಿ, ಅಪ್ಲಿಕೇಶನ್ ಓಪನ್ ಆಯಿತು. ಇದೊಂದು ಅಪ್ಲಿಕೇಶನ್ ಮತ್ತು ನಾವು ಏನೇನು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ್ದೀವಿ, SSLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು ಮತ್ತು ತಹಸೀಲ್ದಾರಿಂದ ಪಡೆದಂಥ ಒಂದು ವಾಸಸ್ಥಳ. ನೋಡಿ, ಅರ್ಜಿ ಫಾರಮ್ ಇದು. ಫೈನಲ್ ಸಬ್ಮಿಟ್ ಆದಮೇಲೆ ಬಂದಿರೋವಂಥ ಒಂದು ಅರ್ಜಿ ಫಾರಮ್ ಇದು. ನೋಡಿ, ಡೀಟೇಲ್ಸ್ ಕರೆಕ್ಟ್ ಆಗಿದೆಯಾ ಏನೋ ಅಂತ ಒಂದು ಸ್ವಲ್ಪ ಕನ್ಫರ್ಮ್ ಮಾಡ್ತೇವೆ. ಓಕೆ, ಇಲ್ಲಿ ನೋಡಿ ಸ್ಕ್ರಾಲ್ ಮಾಡ್ತೇವೆ. ನಾವು ಮಾಡಿರೋ ಒಂದು ವಾಸಸ್ಥಳ ಪ್ರಮಾಣ ಪತ್ರ, ನೆಕ್ಸ್ಟ್ ಅದೇ ರೀತಿಯಾಗಿ ಅವ್ರದ್ದೊಂದು SSLC ಒಂದು ಅಂಕಪಟ್ಟಿ ಮತ್ತು PUC ಒಂದು ಅಂಕಪಟ್ಟಿ, ಈ ರೀತಿ ನಮ್ಗೆ ಶೋ ಆಗುತ್ತೆ. ಡೈರೆಕ್ಟಾಗಿ ಅದನ್ನು ಕಸ್ಟಮರ್ಗೆ ಪ್ರಿಂಟ್ ಕೊಡ್ಬೋದು. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆಗಿದೆ